ಕಬ್ಬಿನ ಗದ್ದೆಯಲ್ಲಿ ಬೃಹತ್ ಹೆಬ್ಬಾವೊಂದು ಕಂಡುಬಂದಿದೆ. ಧಾರವಾಡದ ಬದನೂರು ಗ್ರಾಮದ ಹೊಲದಲ್ಲಿ ಹೆಬ್ಬಾವು ಪತ್ತೆಯಾಗಿದೆ. ಕಬ್ಬಿನ ಹೊಲದಲ್ಲಿ ಹೆಬ್ಬಾವು ಕಂಡುಬಂದಿದೆ. ಹೊಲದಲ್ಲಿ ರೈತ ಕೆಲಸ ಮಾಡುವಾಗ ಕಾಣಿಸಿಕೊಂಡಿದೆ ಹೆಬ್ಬಾವು. 12 ಅಡಿಯ ಬೃಹತ್ ಹೆಬ್ಬಾವನ್ನ ಕಂಡು ಗಾಬರಿಯಾಗಿದ್ದಾರೆ. ನಂತರದಲ್ಲಿ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದಾರೆ ಅಲ್ಲಿನ ಜನರು. ಬೃಹತ್ ಹಾವನ್ನ ರಕ್ಷಿಸಿ ಮತ್ತೆ ಕಾಡಿಗೆ ಬಿಟ್ಟಿದ್ದಾರೆ ಅಧಿಕಾರಿಗಳಿಗೆ ಪ್ರಾಣಿ ರಕ್ಷಕ ಸೋಮು ಸಾಥನ್ನ ನೀಡಿದ್ದಾರೆ. ಬೃಹತ್ ಹೆಬ್ಬಾವಾಗಿತ್ತು ಅದು. 12 ಅಡಿ ಉದ್ದದ ಹೆಬ್ಬಾವು. ಪ್ರಾಣಿ ರಕ್ಷಕ ಸೋಮು ಅಧಿಕಾರಿಗಳಿಗೆ ಸಾಥ್ ನೀಡಿ ಆ ಒಂದು ಹೆಬ್ಬಾವನ್ನ ರಕ್ಷಿಸಿದ್ದಾರೆ. ಕಬ್ಬಿನ ಹೊಲದಲ್ಲಿ ಕಂಡು ಬಂದಂತಹ ಹೆಬ್ಬಾವು. ಧಾರವಾಡದ ಬದನೂರು ಗ್ರಾಮದ ಹೊಲದಲ್ಲಿ ಹೆಬ್ಬಾವು ಪತ್ತೆಯಾಗಿರುವಂಥದ್ದು. ಹೊಲದಲ್ಲಿ ರೈತ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಈ ಹೆಬ್ಬಾವು ಕಂಡುಬಂದ ತಕ್ಷಣ ಆ ಹೆಬ್ಬಾವು ಕಂಡುಬಂದ ತಕ್ಷಣ ಅರಣ್ಯ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ನೋಡಿ, ಕಾಣಿಸ್ತಾ ಇದೆ ದೃಶ್ಯಾವಳಿಗಳಲ್ಲಿ 12 ಅಡಿ ಉದ್ದದ ಬೃಹತ್ ಹೆಬ್ಬಾವು. ಯಾರಾದರೂ ಕೂಡ ಗಾಬರಿ ಆಗ್ತಾರೆ. ಕಬ್ಬಿನ ಹೊಲದಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಹೆಬ್ಬಾವು ನೋಡಿದ್ರೆ ಗಾಬರಿ ಆಗುತ್ತೆ. ನೋಡಿ ಅದನ್ನ ಹೇಗೆ ಸಾಗಿಸ್ತಾ ಇದ್ದಾರೆ. 4-5 ಮಂದಿ ಅದನ್ನ ರಕ್ಷಣೆ ಮಾಡಿ ಮತ್ತೆ ಅರಣ್ಯಕ್ಕೆ ಬಿಟ್ಟು ಬಂದಿದ್ದಾರೆ. ಪ್ರಾಣಿ ರಕ್ಷಕ ಸೋಮು ಅದನ್ನ ರಕ್ಷಣೆ ಮಾಡಿದ್ದಾರೆ, ಹಿಡಿದಿದ್ದಾರೆ. ಒಂದು ಧೈರ್ಯ ಬೇಕು. ಅಂತಹ ದೊಡ್ಡ ಹೆಬ್ಬಾವನ್ನ ಹಿಡಿದು ರಕ್ಷಣೆ ಮಾಡಿ ಮತ್ತೆ ವಾಪಸ್ ಅದನ್ನ ಕಾಡಿಗೆ ಬಿಟ್ಟು ಬರಬೇಕಲ್ಲ. ಮಹಾಸಾಹಸವೇ ಸರಿ ಅದು. ಎಲ್ಲರಿಂದನೂ ಕೂಡ ಆಗೋದಿಲ್ಲ. ಹಾವು ಸರೀಸೃಪಗಳು ಅಂದ ತಕ್ಷಣ ಎಲ್ಲರೂ ಕೂಡ ಗಾಬರಿ ಬಿದ್ದುಬಿಡ್ತಾರೆ. ಅಯ್ಯೋ ಹಾವು ಬಂತು ಹಾವು ಅಂತ. ಆದ್ರೆ ಅಂತ ದೊಡ್ಡ ಹೆಬ್ಬಾವನ್ನ ಪ್ರಾಣಿ ರಕ್ಷಕ ಸೋಮು ರಕ್ಷಿಸಿ ಅದನ್ನ ಅರಣ್ಯಕ್ಕೆ ಪುನಃ ಬಿಟ್ಟು ಬಂದಿದ್ದಾರೆ. ಧಾರವಾಡದ ಕಬ್ಬಿನ ಗದ್ದೆಯೊಂದರಲ್ಲಿ ಬದನೂರು ಅನ್ನುವಂತಹ ಗ್ರಾಮದಲ್ಲಿ ಕಬ್ಬಿನ ಗದ್ದೆಯಲ್ಲಿ ಕಂಡುಬಂದಂತಹ ಹೆಬ್ಬಾವು. ಆ ಹೆಬ್ಬಾವನ್ನು 12 ಅಡಿ ಉದ್ದ ಇತ್ತಂತೆ ಆ ಹೆಬ್ಬಾವು. ಅದನ್ನ ರಕ್ಷಣೆ ಮಾಡಿ ಪುನಃ ಅರಣ್ಯಕ್ಕೆ ಬಿಟ್ಟು ಬಂದಂತಹ ಕ್ರಮ ನಿಜಕ್ಕೂ ಕೂಡ ಶ್ಲಾಘನೀಯ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಧಾರವಾಡ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಪ್ರಶಾಂತ್, ಧಾರವಾಡದ ಬದನೂರು ಗ್ರಾಮದಲ್ಲಿ ನೋಡ್ತಾ ಇದ್ವಿ ದೃಶ್ಯಾವಳಿಗಳನ್ನ. ಬೃಹತ್ ಗಾತ್ರದ ಹೆಬ್ಬಾವು. ಅದನ್ನ ಸೋಮು ಅವರು ರಕ್ಷಣೆ ಮಾಡಿ ಅರಣ್ಯಕ್ಕೆ ಬಿಟ್ಟು ಬಂದ್ರು ಅಂತ ಹೇಳಿ ಅವರ ಒಂದು ನಡೆ ನಿಜಕ್ಕೂ ಕೂಡ ಶ್ಲಾಘನೀಯ. ಅದು ಯಾವಾಗ ನಡೀತು ಘಟನೆ, ಹೇಗೆ ಹಿಡಿದ್ರು, ಆ ಒಂದು ಕಾರ್ಯಾಚರಣೆ ಹೇಗಿತ್ತು ಅಂತ ಹೇಳಿ? ಏನಂತಂದ್ರೆ ನಿನ್ನೆ ಧಾರವಾಡದ ತಾಲೂಕಿನ ಬನದೂರು ಗ್ರಾಮದ ಹೊಲದಲ್ಲಿ ಈ ಹೆಬ್ಬ ದೊಡ್ಡ ಬೃಹತ್ ಗಾತ್ರದ ಹೆಬ್ಬಾವು ಪತ್ತೆಯಾಗಿತ್ತು. ಹೊಲದಲ್ಲಿ ರೈತರು ಕೆಲಸ ಮಾಡುವ ಈ ಕಬ್ಬಿನ ಗದ್ದೆ ಹೊಲ ಇರ್ತದ, ಹೊಲದಲ್ಲಿ ರೈತರು ಕೆಲಸ ಮಾಡೋ ಟೈಮಲ್ಲಿ ಹೆಬ್ಬಾವು ಕಾಣಿಸ್ಕೊಂಡಿತ್ತು. ಸುಮಾರು ಒಂದು 12ರಿಂದ 13 ಅಡಿಯ ಬೃಹತ್ ಹೆಬ್ಬಾವು ಇದು ಕಂಡು ಬಂದಿದ್ದು. ಆ ತಕ್ಷಣ ಅವರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿ ಕೊಟ್ಟ ಅದೇ ದಾರಿ ಹೋಗ್ತಿದ್ದಂತ ಸೋಮಶೇಖರ್ ಅಂತ ಹೇಳಿ ವನ್ಯಜೀವಿ ಪ್ರೇಮಿ ಸೋಮಶೇಖರ್ ಅಂತ ಹೇಳಿ ಅದೇ ಸಂದರ್ಭದಲ್ಲಿ ಅವರು ಭೇಟಿ ನೀಡ್ತಾರೆ. ಸೊ ಅವರು ಅರಣ್ಯ ಇಲಾಖೆ ಜೊತೆ ಇಲಾಖೆ ಸಿಬ್ಬಂದಿ ಜೊತೆ ಸೇರಿಕೊಂಡು ವನ್ಯಜೀವಿ ಸಮಸ್ಯೆಯಾದಂತಹ ಸೋಮಶೇಖರ್ ಅವರು ಈ ಹಾವನ್ನು, ಈ ದೊಡ್ಡ ಗಾತ್ರದ ಹೆಬ್ಬಾವನ್ನು ಹಿಡ್ಕೊಂಡು ಕಾಡಿಗೆ ಅರಣ್ಯಕ್ಕೆ ಬಿಡುವಂತ ಕೆಲಸವನ್ನು ಮಾಡಿದ್ದಾರೆ. ನಿಜಕ್ಕೂ ಕೂಡ ಕಬ್ಬಿನ ಗದ್ದೆಯಲ್ಲಿ ಅದೇನಾದ್ರೂ ಪ್ರಾಣಕ್ಕೆ ಕುತ್ತು ಬಂದ್ಬಿಟ್ಟಿದ್ರೆ, ಮನುಷ್ಯನೇನಾದ್ರೂ ನುಂಗ್ಬಿಟ್ಟಿದ್ರೆ ಏನ್ ಕತೆ ಅಂತ ಹೇಳಿ ಅಲ್ವಾ ಪ್ರಶಾಂತ್? ಹೌದು, ಏನಂತಂದ್ರೆ ಅದೇ ಒಂದು ದೇವರ ದಯದಿಂದ ಅದು ಏನು ಕೂಡ ಮಾಡಿಲ್ಲ. ಅದು ಹೊಂಚು ಹಾಕಿ ಕೊಳಿದಿತ್ತು. ಯಾವ್ದಾದ್ರು ಒಂದು ಪ್ರಾಣಿನ ಬೇಟೆ ಆಡಿ ಹೊಂಚು ಹಾಕಿ ಕೊಳ್ತಿದ್ರು. ಆ ಸಂದರ್ಭದಲ್ಲಿ ರೈತರು ನೋಡಿದ್ರು ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡುತ್ತಾರೆ. ಓಕೆ, ಧನ್ಯವಾದಗಳು ಪ್ರಶಾಂತ್ ತಮ್ಮ ಮಾಹಿತಿಗಾಗಿ.